ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ಈಗ ಇನ್ನೊಂದು ಬಹಳ ದೊಡ್ಡ ಅಗ್ನಿ ಪರೀಕ್ಷೆಯಲ್ಲಿ ನೀವಿದ್ದೀರಿ. ನಾಡಿದ್ದು 22ನೇ ತಾರೀಕಿಗೆ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದ್ದೀರಿ. ಈ ಅಗ್ನಿ ಪರೀಕ್ಷೆಗೆ ನೀವು ಇಡ್ತಾ ಇರೋದು ರಾಜ್ಯದ ಮುಖ್ಯಮಂತ್ರಿಗಳನ್ನು. ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡರ ಕೈಯಲ್ಲಿ ನೀವು ನಾಮಿನೇಷನ್ ಹಾಕಿಸ್ತಾ ಇದ್ದೀರಾ? ಇದು ನೀವು ಮಾಡ್ತಾ ಇರೋಂಥ ಪ್ರಶ್ನೆಗಳು ಕೇಳಿಬಿಟ್ರೆ ರಾಜ್ಯದಲ್ಲಿ ಓಹೋ ಈ ಚುನಾವಣೆ ಏನೋ ಆಗಿಬಿಡುತ್ತೆ, ಈ ಚುನಾವಣೆ ನಾಮಿನೇಷನ್ ಹಾಕಂಗೇ ಇಲ್ಲ. ಅಲ್ಲ, ನಾಮಿನೇಟ್ ಮಾಡ್ತಾರೆ ಅವರು. ಕೇಳ್ರಿ, ಅಗ್ನಿ ಪರೀಕ್ಷೆ ಏನು ಅಗ್ನಿ ಪರೀಕ್ಷೆ? ಬಹುಮತ ಇದೆ, ನಮ್ಮ ಮುಖ್ಯಮಂತ್ರಿನ MLC ಕ್ಯಾಂಡಿಡೇಟ್ ಮಾಡ್ತೀವಿ, 22ನೇ ತಾರೀಕು ಚುನಾವಣೆ ಗೆಲ್ತೀವಿ. ಇದು ಸಾಮಾನ್ಯ ನಮ್ಮದು. ಏನು ಅಗ್ನಿ ಪರೀಕ್ಷೆ, ಚುನಾವಣೆ ಹಾಗಾಗತ್ತೆ ಯಾರಾದ? ಅದಕ್ಕೆ ಹೇಳ್ತೀನಲ್ಲ, ಈ ರೀತಿ ಪದಗಳನ್ನು ಬಳಸಿ ರಾಜ್ಯದಲ್ಲಿ ಏನೋ ಈ ಸರ್ಕಾರಕ್ಕೆ ಆಗ್ಬಿಡುತ್ತೆ ಅನ್ನೋದು ಯಾರು ಪಾಪ ಆಸೆ ಇಟ್ಕೊಂಡಿದ್ರೆ ಅವರ ಆಸೆ ಕೈ ಬಿಡಬೇಕು ಅಂತ ನಾನು ಹೇಳ್ತೀನಿ. ಶ್ರೀರಾಮುಲು ಇವತ್ತು ಕೂಡ ಹೇಳಿದ್ದಾರೆ, ಒಂದು ಹೊಸ ಪಕ್ಷ ಬಗ್ಗೆ ಘೋಷಣೆ ಕೂಡ ಮಾಡಿದ್ದಾರೆ. 22 ಶಾಸಕರು ನಮ್ಮ ಜೊತೆ ಇದ್ದಾರೆ, BJPಗೆ ನಮ್ಮ ಬೆಂಬಲ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಹೇಗೆ ಸಾಧ್ಯ? 22 ಶಾಸಕರು ಶ್ರೀರಾಮುಲು ಜೊತೆ ಹೋದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಅವರೊಂದು 15 ದಿನ ಟೈಮ್ ತೊಗೊಂಡ್ಲಿ, 22 ಜನ ಕರ್ಕೊಂಬಂದು ನಿಲ್ಲಿಸ್ಲಿ. 22 ಜನ MLAಗಳೇನೋ ಅವ್ರ ಜೊತೆಗಿದ್ದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಇಲ್ಲಾಂದರೆ ಕ್ಷಮೆ ಕೇಳ್ತಾರೆ. ಅವ್ರು ರಾಜಕೀಯ ನಿವೃತ್ತಿ ಆಗೋದು ಬೇಡ, ಅವ್ರು ಬಹಳ ಆಕಾಂಕ್ಷೆ ಇಟ್ಕೊಂಡು ಹೋಗ್ತಿರೋರು. ಕ್ಷಮೆ ಕೇಳ್ತಾರೆ ಅಂತ ಮಾತ್ರ ಹೇಳ್ತೀವಿ. 1 ತಿಂಗಳು ಸಮಯ ತೊಗೊಳ್ಳಿ, 22ನೇ ತಾರೀಕಲ್ಲ, 1 ತಿಂಗಳು ತೊಗೊಂಡು ಸಮಯ ತೊಗೊಳ್ಳಿ. 1 ತಿಂಗಳಲ್ಲಿ 22 ಅಲ್ಲ 12 ತೋರಿಸ್ಲಿ. ಈಗ ಶ್ರೀರಾಮುಲು ಇದೆ 22 ಜನ ಇದ್ದಾರೆ ಅಂತಂದರೆ ಯಾಕೆ ಇನ್ನೂ ತೊಗೊಂಡು ರಾಜ್ಯಪಾಲರಿಗೆ ಲೆಟರ್ ಕೊಡ್ಬೋಯಿತ್ತಲ್ಲ ಈ ಸರ್ಕಾರ ಬಿಡಿಸೋದಕ್ಕೆ? ಯಾಕೆ ಬಿಡಿಸಲಿಲ್ಲ? ಯಾಕೆ ಆ 22 ಜನ ಇದ್ದಾರೆ ಅಂತ ನಿಮ್ಮ ಮುಂದೆ ಹೇಳಿದಾರಲ್ಲ, ಯಾಕೆ ಉದ್ದಕ್ಕೆ ಪ್ರದರ್ಶನ ಮಾಡಲಿಲ್ಲ? ಈ ಬೋಗಸ್ ಮಾತುಗಳಿಗೆ BJP ಯಾವತ್ತೂ ಬಗ್ಗೋದಿಲ್ಲ. ಅವ್ರು ಏನು ಬೇಕಾದ್ರೂ ಅವ್ರು ಹೇಳ್ಕೊಂಡ್ಲಿ, ನಮಗೆ ಸಂಬಂಧ ಇಲ್ಲದು. ಅವ್ರ ಹೇಳಿಕೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದಾರೆ, ಬಹುಮತ ನಮಗಿದೆ. ನಾವು ನಾಳೆ MLC ಚುನಾವಣೆಯಲ್ಲಿ 22ನೇ ತಾರೀಕು 12ನೇ ತಾರೀಕು ಸೋಮವಾರ ದಿನ ಈಗ ಶ್ರೀರಾಮುಲು ಅವರು ಹೇಳಿರೋ ಆಗ್ತಾರೆ, 22ನೇ ತಾರೀಕು ಚುನಾವಣೆ ಗೆಲ್ತೇವೆ. ಸೊ ಶ್ರೀರಾಮುಲು ಅವರಿಂದ ಈ ಚುನಾವಣೆಗೆ ಏನೂ ಆಗಲ್ಲ, ಚುನಾವಣೆ ಸುಗಮವಾಗಿ ನಡೆಯುತ್ತೆ. ಅವ್ರು ಬೇಕಾದ ಹೇಳ್ಕೊಳ್ಳಿ, ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದೆ. ಶ್ರೀರಾಮುಲು ಅವ್ರ ಕೈಲಿ ಏನು ಶ್ರೀರಾಮುಲು ಕೈ ಮಾಡೋಕ್ಕಾಗಲ್ಲ. ಸೊ ಹಾಗಾದ್ರೆ ಇದೇನು ಅವ್ರ ಬೆದರಿಕೆ ತಂತ್ರನ? ಹಾಗಾದ್ರೆ 22 ಜನ ನಮ್ಮ ಜೊತೆ ಇದ್ದಾರೆ ಅನ್ನೋದು ಏನು? ಅದಕ್ಕೆ ಹೇಳಿದ್ನಲ್ಲ, ಧರ್ಮಸಿಂಗ್ ಅವರು ಯಡಿಯೂರಪ್ಪನವರು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ದೆಲ್ಲೆಗೆ ಹೇಳಿದ್ರು, ಇನ್ನೊಂದು 3 ತಿಂಗಳು ಸರ್ಕಾರ ಇರಲ್ಲ ಅಂತ. ದೇವೇಗೌಡರು 16 ಸರಿ ಹೇಳಿದ್ರು, ಕುಮಾರಸ್ವಾಮಿ 16 ಸರಿ ಹೇಳಿದ್ರು. ಅವ್ರು ವಿರೋಧ ಪಕ್ಷದವರು, ಈಗ ನಿಮ್ಮೊಳಗೆ ಇದ್ದವ್ರು, ಇವರು ಇದ್ದವರು, ನಿಮ್ಮ ಪಕ್ಷದವ್ರು ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳ್ತಾ ಇರೋದು. ಅದೇ ಅವ್ರಿಗೆ ಮತ್ತೆ ಹಂಗಾರೆ ಈ ಸರ್ಕಾರ ಬೀಳುತ್ತೆ ಅಂತ ನಮ್ಮ ಪಕ್ಷದವ್ರು ಇದ್ದವರೇ ಅವ್ರ ಜೊತೆ ಹೋದ್ರೆ ತಾನೆ, ಕಾಂಗ್ರೆಸ್ನವ್ರ ಜೊತೆ ಇದ್ದಾನೆ ಸರ್ಕಾರ ಹೋಗೋದು. ನಮ್ಮ ಪಕ್ಷದಲ್ಲಿ ಇದ್ದವರೇ ತಾನೆ JDSನವ್ರ ಜೊತೆಗಿದ್ದ ಸರ್ಕಾರ ಹೋಗೋದು. ನಮ್ಮ ಜೊತೆಗಿದ್ದವರೇ ತಾನೆ ಶ್ರೀರಾಮುಲು ಜೊತೆಗಿದ್ದ ಸರ್ಕಾರ ಬಿದ್ದೋಗೋದು. ಅದಕ್ಕೆ ನಾನು ಹೇಳ್ತೀನಿ, ಸರ್ಕಾರ ಬೀಳಲ್ಲ, ಮಧ್ಯಂತರ ಚುನಾವಣೆ ಬರಲ್ಲ ರಾಜ್ಯದಲ್ಲಿ. ನನ್ನ ಪಕ್ಷದ ಶಾಸಕರ ಬಗ್ಗೆ ರಾಜ್ಯದ ಅಧ್ಯಕ್ಷ ಆಗಿ ನನಗೆ ಪೂರ್ಣ ವಿಶ್ವಾಸ ಇದೆ. ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನು 22ನೇ ತಾರೀಕು ನೋಡಿ, ಬೇರೆ ಪಕ್ಷದ ಶಾಸಕರು ಇನ್ನೂ ನಮ್ಗೆ ವೋಟ್ ಮಾಡ್ತಾರೆ. ಇನ್ನು ಹೆಚ್ಚಿನ ಅಂತರದಲ್ಲಿ BJP. ಬಹಿರಂಗವಾಗಿ ಅವ್ರ ಜೊತೆ ಕಾಣಿಸ್ಕೊಂಡ್ರವ್ರನ್ನ ಏನ್ ಮಾಡ್ತೀರಿ? ಯಾರು? ಶ್ರೀರಾಮುಲು ಜೊತೆ ಆಯ್ತು, ನಾವು ಆಗ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಾಯ್ತಲ್ಲ. ಮತ ಏನ್ ಮಾಡ್ತಾರೆ? ಮತ ಹಾಕಕ್ಕೆ ನಾವು ನಿಮ್ಮ ವಿರುದ್ಧನೇ ಆಗ್ತಾರೆ ಅವರು. ನಮ್ಮ ವಿರುದ್ಧ ಅವ್ರ ಮೆಂಬರ್ಶಿಪ್ ಹೋಗುತ್ತೆ. ಇದ್ರಲ್ಲಿ ನಮಗೇನು ಬೆದರಿಕೆ ತಂತ್ರ ಅಲ್ಲ. ಯಾರು ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ನಿಮಗೆ ಗೊತ್ತಿದೆ. ಇದು ಗುಪ್ತ ಮತದಾನ ಆಗುತ್ತೆ ಈಶ್ವರಪ್ಪನವರೇ, ನೀವು ವಿಪ್ ಕೊಟ್ಟಿದ್ದೀರಿ, ಗುಪ್ತ ಮತದಾನ ಮಾಡ್ತಾರೆ. ಕ್ರಾಸ್ ವೋಟಿಂಗ್ ಮಾತ್ರ ಏನ್ ಮಾಡ್ತೀರಿ? ಏನು ಮಾಡ್ತಾರೆ, ಬಿಡ್ತಾರೆ. ಕ್ರಾಸ್ ವೋಟಿಂಗ್ ಹೇಗೆ ಮಾಡ್ತಾರೆ ನಮಗೆ ಗೊತ್ತಾಗುತ್ತೆ. ನಾವು ವಿಪ್ ಕೊಡ್ತೀವಿ, ವಿಪ್ ತಗೊಳ್ಳಿ, ಉಲ್ಟಾ ಮಾಡಲಿ, ಅವ್ರ ಮೆಂಬರ್ಶಿಪ್ ಹೆಂಗಿರುತ್ತೆ, ಏನು ಕತೆ ಅಂತ ಆಮೇಲೆ ನೋಡಿ. ನಾನು ಇವಾಗ ಹೇಳಲ್ಲ. ಮೆಂಬರ್ಶಿಪ್ ಹೋದ ತಕ್ಷಣ ಸರ್ಕಾರ ಅಭ್ಯಾಸ ಬಿದ್ದೇ ಹೋಗ್ಬೇಕಲ್ಲ, ಮೈನಾರಿಟಿ ಗವರ್ನಮೆಂಟ್ ತಕ್ಷಣ ಮೆಂಬರ್ಶಿಪ್ ಹೋಗುತ್ತೆ, ಸರ್ಕಾರ ಬಿದ್ದೋಗುತ್ತಾ? ನಮ್ಮ ನಂಬರು ತುಂಬ ಜಾಸ್ತಿ ಇದೆ, ಅದು ಗೊತ್ತಿಲ್ಲ ನಿಮಗೆ. ನಮ್ಮ 121 ತನಕ ಇದ್ದಾವೆ. ಅದ್ರಲ್ಲಿ 3 ಜನಕ್ಕೆ ಸಸ್ಪೆಂಡ್ ಮಾಡಿಬಿಟ್ರೆ ನಾವು 118 ತನಕ ಉಳಿತೇವೆ. 118 ಇರೋಂಥ ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಸರ್ಕಾರ ನಮಗೆ ಬಿದ್ದೋಗಲ್ಲ. ಇದು ನಿಮಗೆ ಗೊತ್ತಿರಲಿ. ಈಶ್ವರಪ್ಪನವರು ಅಧ್ಯಕ್ಷರಾಗಿ ಮುಂದುವರಿತಾರ? ಮುಂದಿನ ಪೂರ್ತಿ ಅವಧಿ ಮುಗಿಸ್ತಾರ? ಭಾರತೀಯ ಜನತಾ ಪಾರ್ಟಿ 3 ವರ್ಷಕ್ಕೆ ಒಬ್ಬರ ಅಧ್ಯಕ್ಷನ ಮಾಡ್ತೇವೆ. ಈ 3 ವರ್ಷದಲ್ಲಿ ಪಕ್ಷದ ನಿಯಮದಲ್ಲಿ ಚುನಾವಣೆ ಹಾಕಿ ಅಧ್ಯಕ್ಷಗಳಾಗಿದ್ದು. ಇದ್ರಲ್ಲಿ ವ್ಯತ್ಯಾಸಗಳು ಯಾವುದೇ ಕಾರಣಕ್ಕಾಗಲ್ಲ. ಸದನದಲ್ಲಿ ಸಿದ್ದರಾಮಯ್ಯವ್ರು ನಿಮ್ಮನ್ನು ಕೇಳ್ತಾ ಇದ್ರು, ನಿಮ್ಮ ಅಧ್ಯಕ್ಷಗಾದಿ ಉಳಿಸ್ಕೊಳ್ಳಿ ಮೊದಲು ಅಂತ. ಅವ್ರು ಏನಾಗ್ಬಿಟ್ಟಿದೆ, ಸಿದ್ದರಾಮಯ್ಯವ್ರಿಗೆ ಬಹಳ ಪಾರ್ಟಿಗಳಲ್ಲಿ ಇದ್ದು ಅಭ್ಯಾಸ ಅವ್ರಿಗೆ. ನನಗೇನು ಮಾಡ್ತೀನಿ, ನಾನು ಒಂದೇ ಪಾರ್ಟಿಯಲ್ಲಿ ಇರೋದು ಇಡೀ ಜೀವನದಲ್ಲಿ, ಸಾಯ ತನಕ ಮತ್ತು ಇದೇ ಪಾರ್ಟಿಯಲ್ಲಿ ಇರ್ತೀನಿ. ಅವ್ರು ಇನ್ಯಾವ ಪಾರ್ಟಿಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನು ಬೇಕಾದ್ರೂ ಯಾವ ಪಾರ್ಟಿಗಾರು ಹೋಗ್ಬೋದು, ಏನು ಬೇಕಾದ್ರೂ ಹೇಳ್ಬೋದು, ಯಾವ ಸ್ಥಾನಕ್ಕೂ ಹೋಗ್ಬೋದು. ಸ್ಥಾನವನ್ನು ಇಷ್ಟಪಟ್ಕೊಂಡು ಅವ್ರು ರಾಜಕಾರಣ ಮಾಡೋರು. ವಿರೋಧ ಪಕ್ಷ ನಾಯಕರ ಸ್ಥಾನ ಕೊಡ್ತೀರಾ ಕಾಂಗ್ರೆಸ್, ಮುಖ್ಯಮಂತ್ರಿ ಮಾಡ್ತೀರಾ JDS. BJP ಹಂಗಲ್ಲ. ಮಂತ್ರಿ ಸ್ಥಾನವನ್ನು ಬಿಟ್ಟು ಅಧ್ಯಕ್ಷ ಸ್ಥಾನವನ್ನು ಮಾಡೋಂಥ ಪಾರ್ಟಿ BJP ಮಾತ್ರ. ರೈಟ್. ಈಗ ಶ್ರೀರಾಮುಲು ಮತ್ತೆ ಪಾರ್ಟಿಗೆ ಬರ್ತೀವಿ ಅಂದರೆ ನೀವೇನು ಮಾಡ್ತೀರಿ? ಕರುಣಾಕರ್ ರೆಡ್ಡಿ ಆ ರೀತಿ ಒಂದು ಮಾತು ಹೇಳಿದ್ದಾರೆ. ಕರುಣಾಕರ್ ರೆಡ್ಡಿ ನಮ್ಮ ಶಾಸಕರು, ಅವರೇನೋ ಒಂದು ಆಸೆ ಇಟ್ಕೊಂಡು ಅವ್ರ ಮೇಲೆ ಇರ್ಬೋದು. ನಾನು, ಯಡಿಯೂರಪ್ಪನವರು, ಸದಾನಂದ ಗೌಡರು, ಇಡೀ ನಮ್ಮ ಎಲ್ಲ ನಾಯಕರು ತುಂಬ ಸ್ಪಷ್ಟ ಮಾಡಿದ್ದೇವೆ, ಯಾವುದೇ ಕಾರಣಕ್ಕೂ ಶ್ರೀರಾಮುಲುವನ್ನು ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳಲ್ಲ. ಅವರ BSR ಪಾರ್ಟಿಗೆ ಏನಂತೀರಿ ನೀವು? ಎಂಥದ್ದು ಪಾರ್ಟಿ ಇದೆ? ಎಂಥದ್ದು
ಬಡವರ, ಶ್ರಮಿಕರ ಮತ್ತು ರೈತರ ಪಾರ್ಟಿ. ಎಷ್ಟು ಕಷ್ಟಪಟ್ಟು ಹೇಳ್ತಾ ಇದ್ದೀರ ಅವ ಹೆಸರು ನೀವು, ನನಗಂತೂ ಗೊತ್ತಿಲ್ಲ. ಆ ಪಾರ್ಟಿ ಎಲ್ಲಿದೆ ಆ ಪಾರ್ಟಿ ಗೊತ್ತಿಲ್ಲ. ಘೋಷಣೆ ಮಾಡಿದ್ದಾರೆ ಇವತ್ತು. ಪಾಪ ಅವ್ರು, ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಅವ್ರು ಏನು ಬೇಕಾದ್ರೂ ಮಾಡೋಂಥ ಸ್ವತಂತ್ರ ಇದೆ. ಅವರು ಬಡವರು, ಶ್ರೀಮಂತರು ಯಾವ ಹೆಸರು ಇಟ್ಕೊಂಡಾರೋ ಅವ್ರ ಪಾರ್ಟಿ ಕಟ್ಕೊಡ್ಲಿ, ಅವರು ಅಭಿವೃದ್ಧಿ ಪಡೀಲಿ, ಇಷ್ಟು ಮಾತ್ರ ಹೇಳ್ತೀನಿ. ಆ ಪಾರ್ಟಿ ಹೆಸರಿನಲ್ಲಿ ರಾಜ್ಯ ಜನಕ್ಕೆ ಇನ್ನೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಖಂಡಿತ ನಾನು ಅದರಿಂದ ಆಗೋದು ನಷ್ಟ ಬಿಜೆಪಿ ತಾನೇ. ನಷ್ಟ ಆಗುತ್ತೆ ರೀ? ದೇಶದಲ್ಲಿ ಸಾವಿರಾರು ಪಾರ್ಟಿ ಇದಾವೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಾರ್ಟಿಗಳಿದಾವೆ? ನಮಗೆ ನಷ್ಟ ಆಗಿದೆಯಾ? ಈಗಿರೋ ನಿಮ್ಮ ಅವಧಿಯಲ್ಲಿ ಸದಾನಂದ ಗೌಡ್ರೆ ಮುಖ್ಯಮಂತ್ರಿ ಆಗಿರ್ತಾರೆ, ಬೇರೆ ಯಾರು ಮುಖ್ಯಮಂತ್ರಿ ಆಗಲ್ಲ. ಮತ್ತೆ ಅರೆ ಪ್ರಶ್ನೆನೇ ಇಲ್ರಿ. ನೀವೇ ಅಧ್ಯಕ್ಷರಾಗಿರ್ತೀರಿ, ಬೇರೆ ಯಾರು ಅಧ್ಯಕ್ಷರಾಗಲ್ಲ. ಪ್ರಶ್ನೆನೇ, ಈ ಪ್ರಶ್ನೆಗಳು ಕೇಳಬೇಡ್ರಿ. ರೈಟ್ ಈಶ್ವರಪ್ಪನವ್ರೆ, ಯಾವುದೇ ಬದಲಾವಣೆ ಇಲ್ಲ ಹಾಗಾದ್ರೆ. ಪ್ರಶ್ನೆ ಕೇಳಬೇಡಿ ಅಂತೀರಿ, ಮತ್ತೆ ಅದೇ ಕೇಳಿದ್ರೆ ನಾನೇನು ಹೇಳಿ? ರೈಟ್ ಈಶ್ವರಪ್ಪನವ್ರು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮುಂದೆ ಒಂದು ಚಿಕ್ಕ ಬ್ರೇಕ್.